ಪತಿಸಂಜೀವಿನಿ ವ್ರತಕಥಾರ್ಥವು. ನೈಮಿಷಾರಣ್ಯದಲ್ಲಿರ್ತಕ್ಕಂತಹ ಶೌನಕಾದಿ ಮಹಾಮುನಿಗಳು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಆಚರಿಸಿ ಧರ್ಮ ಮತ್ತು ಅಧರ್ಮಗಳ ಬಗ್ಗೆ ಪರಿಶೀಲನೆಗೋಸ್ಕರವಾಗಿ ಪ್ರಾಜ್ಞರಾದಂತಹ ಅಂದರೆ ಜ್ಞಾನಿಗಳಾಗಿರ್ತಕ್ಕಂತಹ ಸೂತ ಮಹರ್ಷಿಗಳ ಬಳಿಗೆ ಹೋಗ್ತಾರೆ. ಸೂತ ಮಹರ್ಷಿಗಳನ್ನು ಕೇಳ್ತಾರೆ, ಎಲೈ ಸೂತ ಮಹಾಮುನಿಗಳೇ, ಸ್ತ್ರೀಯರು ಆಚರಿಸಕ್ಕೆ ಅನುಕೂಲವಾಗಿರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಸಕಲ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಪಾಪನಾಶಕರವಾಗಿಯೂ ಇರುವ ಒಂದು ವ್ರತವನ್ನು ಹೇಳಬೇಕು ಅಂಥೇಳಿ ಕೇಳ್ಕೊಳ್ತಾರೆ. ಆಗ ಸೂತರು ಹೇಳ್ತಾರೆ, ಎಲೆ ಋಷಿಗಳಿರ, ಕೇಳಿ ನೀವು, ವ್ರತಗಳಲ್ಲಿ ಶ್ರೇಷ್ಠವಾದಂತಹ ಸಕಲ ಸೌಭಾಗ್ಯಗಳನ್ನು ಉಂಟು ಮಾಡುವಂತಹ ಭೀಮನ ಅಮಾವಾಸ್ಯೆ ಅಂತ ಒಂದು ವ್ರತ ಇದೆ. ಆಷಾಢ ಬಹುಳ ಅಮಾವಾಸ್ಯೆಯು ನಿಶಿಯಲ್ಲಿ ಯಾವಾಗ ಬರುವುದೋ ಆಗ ಈ ವ್ರತವನ್ನು ಆಚರಿಸಬೇಕು. ಇದಕ್ಕೆ ಒಂದು ಇತಿಹಾಸ ಉಂಟು, ಅದನ್ನು ಹೇಳ್ತೀನಿ ಕೇಳಿ ಅಂಥೇಳಿ ಹೇಳ್ತಾ ಇದ್ದಾರೆ. ಪೂರ್ವ ಕಾಲದಲ್ಲಿ ಸೌರಾಷ್ಟ್ರ ಅನ್ನುವ ದೇಶದಲ್ಲಿ ಪರಮ ಧರ್ಮಿಷ್ಠನಾಗಿರ್ತಕ್ಕಂತಹ ಪ್ರಜಾಪಾಲನೆಯಲ್ಲಿ ವಾತ್ಸಲ್ಯ ಉಳ್ಳವನಾಗಿರ್ತಕ್ಕಂತಹ ವಜ್ರಬಾಹು ಅನ್ನತಕ್ಕಂಥ ರಾಜ ಒಬ್ಬ ಇರ್ತಾನೆ. ಅವನಿಗೆ ಸರ್ವಶಾಸ್ತ್ರಗಳು ಕೂಡ ಪರಿಚಿತವಾಗಿರುತ್ತೆ. ಸುಂದರನಾಗಿರ್ತಾನೆ, ಸಕಲ ಮಂತ್ರವೇತ್ತನಾಗಿರ್ತಾನೆ, ಶತ್ರು ನಿಗ್ರಹದಲ್ಲಿ ನಿಸ್ಸೀಮನಾಗಿರ್ತಾನೆ. ಅವನಿಗೆ ವೈಜಯಶೇಖರ ಅಂತಕ್ಕಂಥ ಒಬ್ಬ ಮಗ ಇರ್ತಾನೆ. ಅವನು ದೈವಯೋಗದಿಂದ ಕೆಲವು ದಿನಗಳಲ್ಲಿಯೇ ಮೃತನಾಗ್ತಾನೆ. ತಂದೆ ತಾಯಿಗಳು ಮೃತನಾದಂಥ ಮಗನ ಕಳೇಬರವನ್ನು ನೋಡಿ ಅತ್ಯಂತ ದುಃಖಕ್ರಾಂತರಾಗಿ, ನಮಗಿದ್ದಂತಹ ಈ ಒಬ್ಬ ಮಗನೂ ಕೂಡ ಮೃತನಾದ ಮೇಲೆ ನಾವು ಜೀವಿಸಿ ಏನು ಫಲ ಇದೆ ಅಂಥೇಳಿ ಬಹಳವಾಗಿ ಗೋಳಾಡ್ತಾರೆ. ಆಗ ದೈವವಿಧಿಗೆ ಮಾಡ್ತಕ್ಕಂತಹ ಪ್ರತಿಕ್ರಿಯೆಯನ್ನು ಕಾಣದೆ ಯಾವ ಬಗೆಯಿಂದಾದರೂ ಕೂಡ ನಮ್ಮ ಮಗನಿಗೆ ಆ ಕಳೇಬರಕ್ಕೇನೆ ವಿವಾಹವನ್ನಾದರೂ ಕೂಡ ಮಾಡಿ ನೋಡಿ ಸಂತೋಷ ಪಡಬೇಕು ಅಂಥೇಳಿ ಯೋಚನೆ ಮಾಡ್ತಾರೆ. ಆಗ 1,00,000 ಧನವನ್ನು ಅಂದರೆ 1,00,000 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಆ ಮಗನ ಮೃತ ಕಳೇಬರಕ್ಕೆ ತಕ್ಕಂತಹ ಸತ್ಕುಲ ಪ್ರಸೂತಳಾಗಿರ್ತಕ್ಕಂತಹ ಕನ್ಯೆಯನ್ನ ಅಂದರೆ ಒಂದು ಹುಡುಗಿಯನ್ನು ಹುಡುಕುತ್ತಾ ಹೊರಡ್ತಾರೆ. ಎಷ್ಟು ತಿರುಗಿದರೂ ಕೂಡ ಮೃತನಾದಂತಹ ಅವನಿಗೆ ಯಾರು ಕನ್ಯೆಯನ್ನು ಕೊಡಕ್ಕೆ ಒಪ್ಕೊಳ್ತಾರೆ? ಯಾರು ಕೂಡ ಒಪ್ಕೊಳ್ಳಲ್ಲ. ಅವರೆಲ್ಲರೂ ಕೂಡ ಎಲ್ಲೆಲ್ಲೂ ಸುತ್ತುತ್ತಾ ತಮ್ಮ ಪಟ್ಟಣಕ್ಕೆ ಬರ್ತಾರೆ. ರಾಜಶಾಸನವನ್ನು ಬೀದಿಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಸಾರ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಆ ಪಟ್ಟಣದಲ್ಲಿ ಸಕಲ ಶಾಸ್ತ್ರ ಪಾರಂಗತನಾಗಿಯೋ, ಅಗ್ನಿಹೋತ್ರ ಕರ್ಮ ನಿರತನಾಗಿಯೋ, ಅತಿಥಿ ಅಭ್ಯಾಗತರನ್ನ ಪೂಜಾ ನಿರತನಾಗಿಯೋ ಇರುವ ಮಾಧವ ಅನ್ನುವ ಒಬ್ಬ ಬ್ರಾಹ್ಮಣ ಇರ್ತಾನೆ. ಈತನಿಗೆ ಅನುರೂಪಳಾಗಿದ್ದಂತಹ ಸುಶೀಲೆ ಅಂತಕ್ಕಂಥ ಹೆಂಡತಿ ಇರ್ತಾಳೆ. ಅವರಿಬ್ಬರಿಗೂ ಕೂಡ 5 ಜನ ಹೆಣ್ಣು ಮಕ್ಕಳು, 9 ಜನ ಗಂಡು ಮಕ್ಕಳು ಇರ್ತಾರೆ. ಅವರು ದರಿದ್ರ ಪೀಡಿತರಾಗಿ ಬಹಳ ವ್ಯಥೆಯನ್ನ ಪಡ್ತಾ ಇರ್ತಾರೆ. ಆಗ ಮಾಧವನು ಈ ಚಾರರು ಹೇಳಿಕೊಂಡು ಹೋಗುತ್ತಿದ್ದಂತಹ ಮಾತನ್ನ ಕೇಳಿ ತನಗಿದ್ದಂತಹ ದರಿದ್ರದಿಂದ ಧನಾಕಾಂಕ್ಷಿತನಾಗಿ ಹಣದ ಮೇಲೆ ವ್ಯಾಮೋಹ ಉಂಟಾಗಿ ತನ್ನ ಮಗಳನ್ನು ಕೊಡಲು ನಿಶ್ಚಯಿಸಿಕೊಂಡು ಮನಸ್ಸಲ್ಲಿ ಆ ವಿಚಾರವನ್ನು ಪತ್ನಿಗೆ ತಿಳಿಸಿದ್ರೆ ಏನು ಸಂದೇಹ ಪಡ್ತಾಳೋ ಅಂಥೇಳಿ ಮತ್ತೆ ಮತ್ತೆ ಬಾಗಿಲಿಗೆ ಬರೋದು, ಆಚೆ ಕಡೆ ನೋಡೋದು, ಮನೆ ಒಳಗಡೆ ಹೋಗೋದು, ಈ ಥರ ಮಾಡ್ತಾ ಇರ್ತಾನೆ. 4-5 ಸತಿ ಈ ಥರ ಮಾಡಿದ ಮೇಲೆ ತನ್ನ ಮನೋಗತವನ್ನು ಪತ್ನಿಗೆ ತಿಳಿಸ್ತಾನೆ. ಪತಿಭಕ್ತ ಪಾರಾಯಣಾದಂತಹ ಸಾಧ್ವಿ ಯಾವ ಮಾತನ್ನು ಆಡಲಾರದೆ ಸ್ವಲ್ಪ ಕಾಲ ಸುಮ್ಮನಿದ್ದು ಮತ್ತೆ ಹೇಳ್ತಾಳೆ, ಷಂಡನಾಗಲಿ, ಕುರೂಪಿಯಾಗಲಿ, ಕುಂಟನಾಗಲಿ, ಕುರುಡನಾಗಲಿ, ಕಿವುಡನಾಗಲಿ, ಹೆಳವನಾಗಲಿ, ವೃದ್ಧನಾಗಲಿ ಬದುಕಿರುವವನಿಗೆ ಮಗಳನ್ನು ಕೊಡೋದು ಮೇಲು ಅಂತ ಹೇಳ್ತಾಳೆ. ಆಗ ಬ್ರಾಹ್ಮಣ ಹೇಳ್ತಾನೆ, ಗಂಡ, ನಮಗೆ 5 ಜನ ಹೆಣ್ಮಕ್ಳಿದ್ದಾರೆ, ಒಬ್ಬ ಮಗಳನ್ನ ಮೃತಳಾಗಿದ್ದಾಳೆ ಅಂತ ಭಾವಿಸೋಣ. ಈ ದರಿದ್ರವನ್ನು ಎಷ್ಟು ದಿನ ತಾನೇ ನಾವು ಅನುಭವಿಸಕ್ಕಾದೀತು ಅಂಥೇಳಿ ರಾಜನ ಸಮೀಪಕ್ಕೆ ಹೋಗಿ ನನ್ನ ಮಗಳನ್ನು ಆತನಿಗೆ ಕೊಡುವುದಾಗಿ ತಿಳಿಸ್ತಾನೆ. 1,00,000 ಧನವನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ.
ನಂತರ ರಾಜನು ಪಲ್ಲಕ್ಕಿಯನ್ನೇರಿ ಅದರಲ್ಲಿ ಸೊಸೆಯನ್ನ ಕೂಡಿಸಿಕೊಂಡು ಸ್ಮಶಾನ ಮಾರ್ಗವಾಗಿ ಹೊರಟು ಅಲ್ಲಿ ಮಗನಿಗಾಗಿ ನಿರ್ಮಿಸಿದಂತಹ ಚಿತೆಯ ಮೇಲೆ ಬಾಲಕಿಯನ್ನ ಕುಳ್ಳಿರಿಸ್ತಾರೆ. ಚಿತಾರೋಹಣವಾದ ಮೇಲೆ ದುಃಖಾಕ್ರಾಂತನಾಗಿ ಅಷ್ಟರಲ್ಲಿಯೇ ಸಾಯಂಕಾಲ ಆಗುತ್ತೆ. ತನ್ನ ಮನೆಗೆ ಬರ್ತಾರೆ. ಪುರಜನರೆಲ್ಲರೂ ಕೂಡ ಬಾಲಕಿಯ ಗತಿಗಾಗಿ ಬಹಳವಾಗಿ ಹಾಹಾಕಾರವನ್ನು ಮಾಡುತ್ತಾ ತಮ್ಮ ತಮ್ಮ ಮನೆಗಳಿಗೆ ಬರ್ತಾರೆ. ಅಲ್ಲಿ ಬಾಲಕಿಯೊಬ್ಬಳೇ ಇರ್ತಾಳೆ. ಎಲ್ಲಿ ನೋಡಿದ್ರು ಗೂಬೆಗಳ ಶಬ್ದ, ಅದು ಒಂದೇ ಅಲ್ಲದೆ ಮತ್ತೇನು ಕೇಳಿ ಬರ್ತಾ ಇರಲ್ಲ. ದುಷ್ಟರ ಹಾವಳಿಗಳ ಕಾಟ ಬಲವಾಗಿರುತ್ತೆ. ಈ ಅನಾಥ ಬಾಲೆಯು ಕಷ್ಟ ಸಮಯದಲ್ಲಿ ತನಗೆ ಮತ್ತಾರೂ ಗತಿ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ಆ ಭಗವಂತನನ್ನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಎಲೈ ಅನಾಥ ಬಂಧುವೆ, ಅರ್ಥತ್ರಾಣ ಪರಾಯಣನೇ, ನನ್ನ ಮೊರೆಯೇಕೆ ನಿನ್ನ ಕಿವಿಗೆ ಬೀಳ್ತಾ ಇಲ್ಲ? ನೀನು ಮಾರ್ಕಂಡೇಯನನ್ನು ಬದುಕಿಸಿಲ್ಲವೇ? ಹಾಗೆಯೇ ಈ ನನ್ನ ಪತಿಯ ಜೀವವನ್ನು ಉಳಿಸಿಕೊಡು ಅಂಥೇಳಿ ಬಹಳವಾಗಿ ಹಂಬಲಿಸ್ತಾಳೆ. ಈ ರೋದನವನ್ನು ಕೇಳಿ ಸಹಿಸಲಾರದಂತಹ ಪಾರ್ವತೀ ಸಹಿತನಾದಂತಹ ಶಂಭು, ಅಂದರೆ ಉಮಾಮಹೇಶ್ವರ, ಪಾರ್ವತೀ ಸಮೇತನಾದಂತಹ ಶಿವ ಅಲ್ಲಿಗೆ ಬರ್ತಾನೆ. ಆಗ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ರಾರಾಜಿಸುತ್ತಿರುವಂತಹ ಆ ಬಾಲಕಿಯನ್ನು ಕಂಡು ಶಂಕರನು ಆ ಕನ್ಯೆಯನ್ನು ಪಾರ್ವತಿಗೆ ತೋರಿಸ್ತಾನೆ. ಅವರಿಬ್ಬರೂ ಕೂಡ ಆಕೆಗೆ ಪ್ರತ್ಯಕ್ಷರಾಗ್ತಾರೆ. ಆ ಬಾಲಕಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಓ ಸ್ವಾಮಿ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿ ಸಾಕ್ಷಾತ್ಕರಿಸಿರುವಿರಿ, ನನ್ನ ಇಷ್ಟಾರ್ಥವನ್ನು ಸಲ್ಲಿಸಬೇಕೆಂದು ಪ್ರಾರ್ಥಿಸ್ತಾಳೆ. ಆಗ ಈಶ್ವರನ್ ಹೇಳ್ತಾನೆ, ಎಲೈ ಮಗಳೇ, ಕೇಳು, ಸ್ತ್ರೀಯರಿಗೆ ಸಕಲ ಪಾಪಗಳನ್ನು ಹೋಗಲಾಡಿಸಿ ಸೌಮಂಗಲ್ಯವನ್ನು ಕೊಡುವ ಮತ್ತು ಪುತ್ರ ಪೌತ್ರಪ್ರದವಾದಂತಹ ವ್ರತ ಒಂದಿದೆ. ಆ ವ್ರತವನ್ನ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಆಚರಿಸಬೇಕು. ಆ ದಿನ ಬೆಳಗ್ಗೆ ಎದ್ದು ಎಲ್ಲ ಬಾಲೆಯರು ಕೂಡ ಮಂಗಳ ಸ್ನಾನವನ್ನು ಮಾಡಿ ನಿರ್ವರ್ತಿಸಿ ಪೂಜಾ ಸ್ಥಳವನ್ನು ಕಲ್ಪಿಸಿ ಅಲ್ಲಿ ಒಂದು ಸರ್ವತೋಭದ್ರವಾದಂತಹ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿಯನ್ನು ಮಾಡಿ ಅದರ ಮೇಲೆ 2 ಮಣ್ಣಿನ ಬೊಂಬೆಗಳನ್ನು ಜ್ಯೋತಿಸ್ತಂಭವೆಂಬ ವಿಧಾನದಿಂದ ದೀಪವೊಂದನ್ನು ಕೂಡ ಇಟ್ಟು ಜ್ಯೋತಿರ್ನಾಮಕನಾದಂತಹ ನನ್ನನ್ನ ಅಂದರೆ ಶಿವನನ್ನ ಆರಾಧಿಸಿ ರಾತ್ರಿ ನನ್ನ ಸಮೀಪದಲ್ಲಿಯೇ ಮಲಗಬೇಕು. ಗೋಧಿ ಹಿಟ್ಟಿನಿಂದ ನೈವೇದ್ಯವನ್ನ ಮಾಡಿ ಅದನ್ನು ಮೊದಲನೆಯ ವರ್ಷವೂ 2ನೆಯ ವರ್ಷವೂ 100ರಂತೆ ಆಚಾರ್ಯರಿಗೆ ಉಪಾಯನವನ್ನಾಗಿ ಕೊಡಬೇಕು. ಈ ರೀತಿಯಾಗಿ 5 ವರ್ಷಗಳ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ವ್ರತದ ಉದ್ಯಾಪನೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಕೂಡ ಲಭಿಸುತ್ತೆ. ಈಗ ನೀನು ಸಹ ಈ ವ್ರತವನ್ನು ಮಾಡಿದಲ್ಲಿ ನಿನ್ನ ಪತಿಯು ಜೀವಿಸ್ತಾನೆ ಅಂತ ಹೇಳಿ ಅದೃಶ್ಯನಾಗ್ತಾನೆ. ಆಗ ಆ ಬಾಲೆ ಸಂತೋಷಗೊಂಡವಳಾಗಿ ಆ ಮಣ್ಣಿನಿಂದಲೇ ಭೀಮೇಶ್ವರ ಸ್ವರೂಪವಾದಂತಹ ಆ ಜ್ಯೋತಿ ಸ್ತಂಭಗಳನ್ನು ಅಂದರೆ ದೀಪದ ಕಂಬಗಳನ್ನು ಮಾಡಿ ವಿದ್ಯುಕ್ತವಾಗಿ ಪೂಜಿಸಲು ಆಕೆಯ ಪತಿಯು ಜೀವಿತನಾಗ್ತಾನೆ. ಅಲ್ಲದೆ ಅವರಿಗೋಸ್ಕರವಾಗಿ ಸರ್ವಾಲಂಕಾರಯುತವಾದ ಒಂದು ಪಟ್ಟಣವೂ ಸಹ ನಿರ್ಮಿತವಾಗುತ್ತೆ. ಅಲ್ಲಿ ಸತಿಪತಿಗಳಿಬ್ಬರೂ ಕೂಡ ಸಂತೋಷವಾಗಿರ್ತಾರೆ. ಈ ಕಡೆ ಈ ರಾಜಪುತ್ರನ ತಂದೆ ಗ್ರಹಚಾರ ವಿಶೇಷದಿಂದ ಸಕಲ ರಾಜ್ಯಾದಿಗಳನ್ನು ಕೂಡ ಕಳೆದುಕೊಳ್ತಾನೆ. ಊಟಕ್ಕೂ ಕೂಡ ಏನೂ ಇಲ್ಲದೆ ಬಹಳವಾಗಿ ಅಲಿಯುತ್ತಾ ಕಟ್ಟಿಗೆಯನ್ನು ಮಾರಿ ಜೀವಿಸ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದಾನೊಂದು ದಿನ ಆತನ ಪತ್ನಿಯೊಡನೆ ಕಟ್ಟಿಗೆಗಾಗಿ ಅರಣ್ಯಕ್ಕೆ ಬರ್ತಾನೆ. ಅಲ್ಲಿ ಸರ್ವಾಲಂಕಾರ ಭೂಷಿತವಾದ ಒಂದು ನಗರ ಕಾಣಿಸುತ್ತೆ. ಇದು ಯಾವ ಪಟ್ಟಣ ಇರಬಹುದು ಅಂತ ಹೇಳಿ ಆ ಪುರಕ್ಕೆ ಹೋಗ್ತಾರೆ. ಎಲ್ಲ ಬೀದಿಗಳನ್ನು ತಿರುಗ್ತಾ ಇರಬೇಕಾದ್ರೆ ಈತನ ಮಗ ಬಂದು ತಂದೆಗೆ ನಮಸ್ಕಾರ ಮಾಡ್ತಾನೆ. ಆಶ್ಚರ್ಯಚಕಿತನಾದಂತಹ ರಾಜ ಮಗನನ್ನ ಬಾಚಿ ತಪ್ಪಿಕೊಂಡು ಅವನ ಕತೆ ಏನು ಅಂತೇಳಿ ಕೇಳ್ತಾನೆ. ಆಗ ಆತನ ಧರ್ಮಪತ್ನಿ ಏನನ್ನ ಹೇಳಿದ್ದಳೋ ಅವಳು ಹೇಳಿದಂತಹ ಕಥೆಯನ್ನ ಸಮಗ್ರವಾಗಿ ತನ್ನ ತಂದೆಗೆ ಹೇಳ್ತಾನೆ. ಅವರಿಗೆ ಬೇಕಾದಂತಹ ಸಕಲ ಉಪಚಾರಗಳನ್ನು ಕೂಡ ಮಾಡುತ್ತಾ ಸಂತೋಷದಿಂದ ಕಾಲ ಕಳೀತಾ ಇದ್ದು ಅವರಿರ್ತಕ್ಕಂಥ ಲೋಕದಲ್ಲಿ ಸಕಲ ಸುಖಗಳನ್ನು ಕೂಡ ಹೊಂದಿ ಅಂತ್ಯಕಾಲದಲ್ಲಿ ಶಿವ ಸಾಹಿತ್ಯವನ್ನ ಶಿವನ ಲೋಕವನ್ನು ಸೇರಿದ್ರೆಂಬಲ್ಲಿಗೆ
ಭವಿಷ್ಯೋತ್ತರ ಪುರಾಣದಲ್ಲಿ ಪತಿಸಂಜೀವಿನಿ ವ್ರತಕತೆ ಸಮಾಪ್ತಿಯಾದುದು. ಹೂವು ಅಕ್ಷತೆ ತಗೊಂಡು ದೇವರ ಮೇಲೆ ಹಾಕಿ ನಮಸ್ಕಾರ ಮಾಡಿಬಿಡಿ. ಶ್ರೀಕೃಷ್ಣಾರ್ಪಣಮಸ್ತು, ವಾಸುದೇವಾರ್ಪಣಮಸ್ತು, ಶಿವಾರ್ಪಣಮಸ್ತು. ಮೊದಲಿಗೆ ಇಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ನಮ್ಮ ವಿಡಿಯೋಗಳಿಂದ ನಿಮಗೇನಾದರೂ ಸ್ವಲ್ಪ ಉಪಯೋಗ ಆಗಿದ್ದರೆ, ಸ್ವಲ್ಪ ಸಹಾಯ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಕೂಡ ಶೇರ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನನ್ನು ಒತ್ತಿ. ನಾವು ಮಾಡೋ ಪ್ರಸಾದ ಮತ್ತು ಅಡಿಗೆ ವಿಡಿಯೋಗಳಿಗಾಗಿ ನಮ್ಮ ಶರ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕಸ್ಸಮಸ್ತ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ.